Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 14, verse 14. If you ask me for anything in my name, I will do it. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಇಲ್ಲಿ ನಮ್ಮ ಪ್ರಿಯ ಯೇಸು ಸ್ವಾಮಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ನೀವು ಬೇಡಿಕೊಂಡರೆ ನಿಮಗೆ ದೊರೆಯುವುದು ಎಂಬುದಾಗಿ. ಹೌದು, ಕೇಳಿಕೊಳ್ಳುವವರಿಗೆ ಕೊಡಲ್ಪಡುವುದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಇಲ್ಲಿ ಸ್ವಾಮಿಯವರು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ನೀವು ಬೇಡಿಕೊಂಡರೆ ಏನಾದರೂ ನಿನಗೇನು ಬೇಕಾದರೂ ಕೂಡ ನೀನು ಕೇಳಿಕೋ, ಅದನ್ನು ನಾನು ನೆರವೇರಿಸುತ್ತೇನೆ, ಅದನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಹೇಗೆ ಬೇಡಬೇಕಂತೆ, ಹೇಗೆ ಕೇಳಿಕೊಳ್ಳಬೇಕಂತೆ? ನನ್ನ ಹೆಸರಿನಲ್ಲಿ, ಅಂದರೆ ನಮ್ಮ ಪ್ರಿಯ ಯೇಸು ಸ್ವಾಮಿಯ ಹೆಸರಿನಲ್ಲಿ ನಾವು ಏನು ಬೇಡಿಕೊಂಡರೂ ಕೂಡ ಅದು ನಮಗೆ ದೊರೆಯುವಂಥದ್ದಾಗಿದೆ ಪ್ರಿಯರೇ. ಆದರೆ ನಾವು ಬೇಡುವಾಗ ಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು, ಆಗ ನಮಗೆ ದೊರೆಯುವಂಥದ್ದಾಗಿದೆ. ಲೂಕ 18:7 ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ, ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಹೌದು, ನೀವು ಅಂದುಕೊಳ್ಳುತ್ತಾ ಇರಬಹುದು, ನಾನು ಅನೇಕ ದಿವಸಗಳಿಂದ ಬೇಡಿಕೊಳ್ಳುತ್ತಾ ಇದ್ದೇನೆ, ಅನೇಕ ದಿವಸದಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದರೆ ನಾನು ಅಂದುಕೊಂಡದ್ದು ಆಗುತ್ತಾ ಇಲ್ಲ, ನನ್ನ ಜೀವನದಲ್ಲಿ ಆಶೀರ್ವಾದ ದೊರೆಯುತ್ತಾ ಇಲ್ಲ, ನನಗೆ ಉದ್ಯೋಗವಿಲ್ಲ, ನನಗೆ ಆರೋಗ್ಯವಿಲ್ಲ. ಹೀಗೆ ನೀನು ಅನೇಕ ವಿಧವಾಗಿ ಆಲೋಚನೆ ಮಾಡುತ್ತಾ ಇರಬಹುದು, ಪ್ರಾರ್ಥನೆ ಮಾಡಿ ನೀನು ಬೇಸರಗೊಂಡಿರಬಹುದು. ಆದರೆ ಇಲ್ಲಿ ದೇವರ ವಾಕ್ಯ ತಿಳಿಸುತ್ತಾ ಇದೆ, ದೇವರು ತಡ ಮಾಡಿದರೂ ಕೂಡ ಅವರ ವಿಷಯದಲ್ಲಿ ನ್ಯಾಯ ತೀರಿಸುವೆನೆಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ನೀನು ಹಗಲು ರಾತ್ರಿ ದೃಢ ವಿಶ್ವಾಸದಿಂದ, ನಂಬಿಕೆಯಿಂದ, ಬೇಸರಗೊಳ್ಳದಂತೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. ಎಲೀಷ ಪ್ರವಾದಿಯ ಕುರಿತು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. 2ನೇ ಅರಸುಗಳಲ್ಲಿ ಅವನು ಎಲಿಯ ಪ್ರವಾದಿಯನ್ನು ಹಿಂಬಾಲಿಸಿ ಹೋಗುತ್ತಾ ಇದ್ದಾನೆ. ಎಲಿಯ ಪ್ರವಾದಿಯನ್ನು ಹಿಂಬಾಲಿಸಿ ಹೋಗಲಿಕ್ಕೆ ಅವನು ಸೋತು ಹೋಗಲಿಲ್ಲ. ಎಲೀಷ ಪ್ರವಾದಿಯು ಎಲಿಯನನ್ನು ಹಿಂಬಾಲಿಸಲಿಕ್ಕೆ ದೃಢವಾದ ತೀರ್ಮಾನ ಮಾಡಿದ್ದಾನೆ ಎಂಬುದಾಗಿ ಎಲಿಯ ಪ್ರವಾದಿಯು ತಿಳಿದುಕೊಂಡು, ನಾನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ ಎಂಬುದಾಗಿ ಕೇಳ್ತಾನೆ. ಆಗ ಎಲೀಷ ಪ್ರವಾದಿ ಈ ರೀತಿ ಹೇಳ್ತಾನೆ, ನಿನ್ನಲ್ಲಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂಬುದಾಗಿ. ಹೌದು, ಈ ರೀತಿ ಅವನು ದೃಢವಾದ ತೀರ್ಮಾನವನ್ನು ಮಾಡಿ ಅವನು ಆಶೀರ್ವಾದವನ್ನು ಎದುರು ನೋಡುತ್ತಿರುವಾಗ ಖಂಡಿತವಾಗಿಯೂ ಅವನು ಎಲಿಯ ಪ್ರವಾದಿಗಿಂತಲೂ ಹೆಚ್ಚಿನ ಮಹತ್ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಪ್ರಿಯರೇ. ಅವನು ಯೊರ್ದನ್ ನದಿಯನ್ನು ಇಬ್ಬಾಗವನ್ನಾಗಿ ಮಾಡಿದನು, ಮರುಭೂಮಿಯಲ್ಲಿ ಹಳ್ಳಗಳನ್ನು ಉಂಟು ಮಾಡಿ ಅದರ ತುಂಬ ನೀರನ್ನು ಬರಮಾಡಿ ಅರಸನ ಸೈನ್ಯದವರೆಲ್ಲರ ದಾಹವನ್ನು ತೀರಿಸಿದನು, ಮತ್ತು ವಿಧವೆಯ ಮನೆಯಲ್ಲಿ ಎಣ್ಣೆ ಉಕ್ಕುವಂತೆ ಮಾಡಿ ಆಕೆ ಸಾಲ ತೀರಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿದನು. ಮತ್ತೊಂದು ಸಾರಿ ಹಂಡೆಯಲ್ಲಿದ್ದ ವಿಷವನ್ನು ಹೋಗಲಾಡಿಸಿ ಆ ಕಾಡು ಬಳ್ಳಿಯನ್ನು ಆಹಾರವನ್ನಾಗಿ ಮಾರ್ಪಡಿಸಿದನು. ಮತ್ತೊಂದು ಸಾರಿ ಸತ್ತಂತ ಮಗನನ್ನು ಬದುಕಿಸಿದನು. ಇನ್ನೊಂದು ಸಾರಿ ನೋಡುತ್ತೇವೆ, ಕುಷ್ಠರೋಗಿಯಾದ ನಾಮಾನನನ್ನು ಸ್ವಸ್ಥ ಮಾಡಿದನು. ಮತ್ತೊಂದು ಸಾರಿ ಆ ನೀರಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಕೊಡಲಿಯನ್ನು ತೇಲುವಂತೆ ಮಾಡಿದನು. ಹೀಗೆ ದೇವರು ತನ್ನ ಸೇವಕನ ಮೂಲಕವಾಗಿ ಅದ್ಭುತಗಳನ್ನು ಮಾಡಿದನು ಪ್ರಿಯರೇ. ಎಲೀಷನು ಜೀವಂತ ಇರುವಾಗ ಇಷ್ಟೊಂದು ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ, ಆದರೆ ಅವನು ಸತ್ತ ಮೇಲೆಯೂ ಕೂಡ ಅದ್ಭುತ ಕಾರ್ಯ ಅವನಿಂದ ಉಂಟಾಗಿದ್ದನ್ನು ನಾವು 2ನೇ ಅರಸುಗಳು 13ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಜನರು ಸತ್ತಿರುವಂಥ ಒಬ್ಬನನ್ನು ಸಮಾಧಿ ಮಾಡಲಿಕ್ಕೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎಲೀಷ ಪ್ರವಾದಿಗೆ ಎಲ್ಲಿ ಸಮಾಧಿ ಮಾಡಿದರೋ ಅಲ್ಲಿಯೇ ಆ ಸತ್ತಂಥ ಮನುಷ್ಯನ ದೇಹವನ್ನು ಬಿಸಾಡಿದರು. ಯಾಕೆಂದರೆ ಮೊವಾಬ್ಯರು ಅವರ ಮೇಲೆ ಸುಲಿಗೆ
ಕ್ರಿಯೆಗಾಗಿ ಬರ್ತಾ ಇದ್ದರು. ಆದ್ದರಿಂದ ಆ ಜನರೆಲ್ಲರೂ ತಮ್ಮ ಜೀವಕ್ಕೆ ಭಯಪಟ್ಟು ಆ ಸತ್ತಂಥ ಮನುಷ್ಯನನ್ನು ಅಲ್ಲಿಯೇ ಬಿಸಾಡು ಬಿಟ್ಟು ಓಡಿ ಹೋದರು ಪ್ರಿಯರೇ. ಅಲ್ಲಿ ಅದ್ಭುತ ಕಾರ್ಯ ಉಂಟಾಯಿತು. ಆ ಸತ್ತಂಥ ಮನುಷ್ಯನ ದೇಹ ಎಲೀಷ ಪ್ರವಾದಿಯ ಸತ್ತು ಹೋಗಿರ್ತಕ್ಕಂಥ ಎಲುಬುಗಳಿಗೆ ತಾಕಿದಾಗ ಅಲ್ಲಿ ಆ ಸತ್ತ ಮನುಷ್ಯನನ್ನ ಆ ಎಲುಬುಗಳು ಉಜ್ಜೀವಿಸ ಮಾಡಿದವು ಪ್ರಿಯರೇ. ಹೌದು, ಇಂಥ ಒಂದು ಅದ್ಭುತ ಕಾರ್ಯ ಎಲೀಷ ಪ್ರವಾದಿಯ ಮೂಲಕ ನಡೆಯಿತು. ಯಾಕೆಂದರೆ ಅವನು ಕರ್ತನ ಮೇಲೆ ದೃಢವಾದ ವಿಶ್ವಾಸವನ್ನು ಇಟ್ಟುಕೊಂಡಿದ್ದನು. ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ದೇವರನ್ನು ಯಾರು ನಂಬುತ್ತಾರೋ ಅವರೆಲ್ಲರ ಮೂಲಕವಾಗಿಯೂ ಕೂಡ ಮಾಡಲಿಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಆದರೆ ಒಂದೇ ಒಂದು, ನೀನು ಕರ್ತನನ್ನು ದೃಢ ವಿಶ್ವಾಸದಿಂದ ಹಿಂಬಾಲಿಸಬೇಕು. ನೆರಳಿನ ಉಪಾಧಿಯಲ್ಲಿ ಯಾವಾಗಲೂ ಕರ್ತನ ಜೊತೆಗೇ ಇರಬೇಕು. ಯಾವಾಗಲೂ ನಿನ್ನ ದೃಷ್ಟಿ ಕರ್ತನ ಮೇಲೆಯೇ ಇರಬೇಕು. ನೀನು ಮೊರೆ ಇಡುವಾಗ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ನೀನು ಕೇಳಿರುವ ಪ್ರತಿಯೊಂದೊಂದು ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳ ಒಡೆಯನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯೇಸುವೆ, ನಿನ್ನ ನಾಮದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ, ಏನನ್ನು ಪ್ರಾರ್ಥನೆ ಮಾಡುತ್ತಾರೋ ಅದೆಲ್ಲವನ್ನೂ ನೀನು ಒದಗಿಸಿಕೊಡುವಂಥ ದೇವರು ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ. ಎಲೀಷ ಪ್ರವಾದಿಯ ಮೂಲಕ ಅನೇಕ ಮಹತ್ಕಾರ್ಯಗಳನ್ನು ಮಾಡಿರುವಂಥದ್ದನ್ನು ಇವತ್ತು ನಾವು ಕಲಿತುಕೊಂಡಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನನ್ನು ನಂಬಿದಂಥ ಮಕ್ಕಳ ಮೂಲಕವಾಗಿ ನೀನು ಮಹತ್ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ನಿನ್ನ ಮೇಲೆಯೇ ದೃಢವಾದ ನಂಬಿಕೆ ಇಡುತ್ತೇವೆ ಕರ್ತನೆ. ಯೇಸುವೆ, ನಿನ್ನ ನಾಮದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳುಂಟಾಗಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಇವರು ಮಾಡ್ತಕ್ಕಂಥ ಪ್ರತಿಯೊಂದೊಂದು ಪ್ರಾರ್ಥನೆಗೆ ದೇವ ನೀನು ಸದುತ್ತರವನ್ನು ದಯಪಾಲಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇಲೆ.